ಬಾರೋ ಬಾರೋ ಸಾವನ್ನು ಗೆದ್ದು ಬಾರೋ 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 ಸಾವನ್ನು ಗೆದ್ದು ಬಾರೋ ಒಂದು ರಂಗ ಧೈರ್ಯ ಇರಲಿ ನಿನ್ನ ಸಂಗ ಬಾರೋ ಬಾರೋ ನನ್ನ ರಾಗ ನನ್ನ ವಿಕ್ರಮ ನನ್ನ ವಿಕ್ರಮ ನಾನು ಆ ವಿಷಜಂತು ದೇಸಾಯಿ ಗೌಡನ ಮಾತಿಗೆ ಬೆಲೆ ಕೊಟ್ಟು ಕಾಡು ಬಿಟ್ಟು ಈ ಊರಿಗೆ ಏಕೆ ಬಂದೆ ಗೊತ್ತಾ? ನನ್ನ ತಂದೆ ತಾಯಿಯ ಕೊಂದ ನರಹಂತಕರನ್ನು ಪತ್ತೆ ಹಚ್ಚಲು ನಾನು ಈ ಊರಿಗೆ ಕಾಲಿಟ್ಟಿದ್ದೇನೆ. 15 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಗಳನ್ನು ಕೊಂದ ಕ್ರೂರ ವ್ಯಾಘ್ರರನ್ನ ಸೂರ್ಯನ ಕಿರಣವಾಗಿ ಹುಡುಕಾಡುತ್ತಿದ್ದೇನೆ. ಈಗೇನಾದರೂ ನಮ್ಮ ಮನೆಗೆ ಬೆಂಕಿ ಹಚ್ಚಿ ನಮ್ಮ ವಂಶವನ್ನೇ ಸರ್ವನಾಶ ಮಾಡಿದ ಕುನ್ನಿಗಳು ಯಾರೆಂದು ಪತ್ತೆ ಹತ್ತಿದರೆ ನಾನವರನ್ನ ಸುಮ್ಮನೆ ಬಿಡುವುದಿಲ್ಲ, ಅವರನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಹೇ, ಯಾರು ನೀನು? ಅದನ್ನು ಕೇಳುವುದಕ್ಕೆ ನೀನ್ಯಾರು? ಕಲ್ಲು ಮುಳ್ಳಿನ ಮೇಲೆ ಮಲಗಿದ್ದ ಗಟ್ಟಿ ಮೈ, ಬೆಟ್ಟದ ಹುಲಿ, ಕಾಡಿನ ವೀರ ನಾನು. ನಾನು ಈ ಊರ್ ಹುಲಿ, ಕಿರಾತಕನ ತಂಗಿ. ನೀನು ಯಾವನ ತಂಗಿಯಾದರೆ ನನಗೇನು? ನಿನ್ನನ್ನು ಯಾವನಾದರೂ ಮದುವೆ ಮಾಡಿಕೊಂಡಿರುವನೇ? ಯಾಕೆ ಈ ಕಾಡಿನ ಹುಲಿ ವೀರನಾದ ನೀನು ನನ್ನನ್ನು ಮದುವೆ ಮಾಡಿಕೊಂಡು ನಿನ್ನನ್ನಿಟ್ಟುಕೊಳ್ಬೇಕೆನ್ನುವ ಆಸೆ ಆಗಿದೆಯಾ? ಸ್ಟಾಪ್ ಇಟ್! ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಈಸ್ ರೇಣುಕಾ. ರೇಣುಕಾ ರೇಣುಕಾ. ವೆರಿ ಸ್ವೀಟ್ ನೇಮ್. ರೇಣುಕಾ ರೇಣುಕಾ ರೇಣುಕಾ. तू नहीं जानते my name is ಅಗ್ನಿದೇವ. ಅಗ್ನಿದೇವ? ನೋಡು, ನೀನು ಅಗ್ನಿದೇವನಾದರೇನು, ಅಗ್ನಿ ಶಾಮಕ ದಳವಾದರೆ ನನಗೇನು? ನೋಡು, ಇನ್ನು ನೀನು ನನ್ನ ವಿಷಯ ಕೇಳಿಲ್ಲ ಅಂತ ಕಾಣ್ತಾ ಇದೆ. ಮದುವೆ ಹೊತ್ತಿಗೊಬ್ಬನ ಜೊತೆ ಕೈ ಹಿಡಿದು ತಿರುಗಾಡಿ ಹರಿಗಾಡಿ ಬರುವ ನಿನ್ನಂತ ಬಣ್ಣದ ಹೆಣ್ಣುಗಳನ್ನ ಮದುವೆಯಾಗುವ ಅವಶ್ಯಕತೆ ನನಗಿಲ್ಲ. ಎಷ್ಟೊಂದು ಸೊಕ್ಕಿನಿಂದ ಮಾತನಾಡ್ತಾ ಇದೆಯಲ್ಲ, ಯಾರ ನೀನು? ಇನ್ನು ನನ್ನ ಅಣ್ಣನ ವಿಷಯ ನಿನಗಿನ್ನು ಗೊತ್ತಿಲ್ಲ ಅಂತ ಕಾಣ್ತಾ ಇದೆ. ಹೇ, ಅವನ್ಯಾವ ಮಹಾಸೂರಲೇ ನಿಮ್ಮಣ್ಣ? ನನ್ನ ಅಣ್ಣ ಅಂದ್ರೆ ಏನೆಂದು ತಿಳಿದುಕೊಂಡಿದ್ಯಾ? ಸುತ್ತು ಈ 7 ಹಳ್ಳಿಗೆ ಸುಬೇದರ ಎನಿಸಿಕೊಂಡಿರುವ ಹುಲಿಯ ತಂಗಿ ನಾನು. ದೇಸಾಯಿ ಗೌಡನ? ಹಾಗಾದರೆ ಇಂದು ನಿನ್ನ ಶೀಲಹರಣವಾಗಲೇಬೇಕು. ಬೇಡ, ಏನ್ ಮಾಡ್ತಾ ಇದೀಯಾ ನೀನಿವಾಗ? ದಯವಿಟ್ಟು ನನ್ನನ್ನು ಏನು ಮಾಡಬೇಡ. ನಿಮ್ಮಂತ ಬಂಡ ಶ್ರೀಮಂತರೇ ನಮ್ಮ ಸಂಸಾರವನ್ನು ಸರ್ವನಾಶ ಮಾಡಿದವರು. ನಿಮ್ಮಂತ ಶ್ರೀಮಂತರಿಗೆ ಬುದ್ಧಿ ಕಲಿಸುವುದೆಂದರೆ ನನಗೆ ತುಂಬಾ ಇಷ್ಟ. ಬಾ ರೇಣುಕಾ, ಬಾ. ಏನ್ ಮಾಡ್ತಾ ಇದೀಯಾ ನೀನಿವಾಗ? ಹಾಗಾದರೆ ಒಂದು ಹಾಡು ಹೇಳು. ಹಾಡು? ನೋ, ನನಗೆ ಹಾಡೋದಕ್ಕೆ ಬರೋದಿಲ್ಲ. ಹಾಡಿದರೆ ನಿನ್ನನ್ನು ಬಿಟ್ಟು ಬಿಡುತ್ತೇನೆ, ಇಲ್ಲದಿದ್ದರೆ ನಿನ್ನನ್ನು ರೇಪ್ ಮಾಡಿ ಮರ್ಡರ್ ಮಾಡಿಬಿಡುತ್ತೇನೆ. ಬೇಡ ಬೇಡ ಬೇಡ. ಈ ಮುಟ್ಟಾಳನ ಕೈಯಿಂದ ನಾನು ಪಾರಾಗಿ ಹೋಗ್ಬೇಕಾದ್ರೆ ಇವನು ಹೇಳಿದಂತೆ ಕೇಳಿಕೊಂಡು
ಇಲ್ಲಿಂದ ಪಾರಾಗಲೇಬೇಕು ನಾನು. ನೋಡಿ, ನನಗೆ ಹಾಡೋದಕ್ಕೆ ಬರೆದಿದ್ರು ಪರವಾಗಿಲ್ಲ, ನಿಮ್ಗೋಸ್ಕರ ಆದ್ರೂ ಹಾಡಿ ಕುಣಿಯುವೆ ನಾನಿವಾಗ. ಓಕೆ ರೇಣುಕಾ, ಓಕೆ. ನೋಡಿ, ನಿಮ್ಮ ಮಾತಿನಂತೆ ಹಾಡು ಹೇಳಿದೆನಲ್ಲ, ಹಾಗಾದ್ರೆ ನಾನಿನ್ನು ಬರುವೆ. ಹೋಗಬೇಡ, ನಿಂತ್ಕೋ. ಯಾಕೆ? ಲೇ ಸೊಕ್ಕಿನ ಹೆಣ್ಣೆ ರೇಣುಕಾ, ಇಂದು ನಿನ್ನ ಶೀಲಹರಣವಾಗಲೇಬೇಕು. ನಿನ್ನ ಕೆಂತುಟಿಯ ಸಿಹಿ ಚುಂಬನ ನನಗೆ ಬೇಕೇ ಬೇಕು. ಬಾ ರೇಣುಕಾ, ಬಾ. ಇದೇನಿದು ವಿಚಿತ್ರ? ನನ್ನನ್ನು ಶೀಲಹರಣ ಮಾಡುತ್ತೇನೆ ಎಂದು ಹೊತ್ತುಕೊಂಡು ಹೋಗಿ ಹಾಗೆ ನನ್ನನ್ನು ಕರೆದುಕೊಂಡು ಬಂದು ಬಿಟ್ಟಿಯಲ್ಲ, ಯಾಕೆ?
ಈ ಶ್ರೀಮಂತರಿಗೆ ಕನಿಕರ ಪಟ್ಟು ಈ ಶ್ರೀಮಂತರ ತಂಗಿಯನ್ನು ಹಾಗೆ ಬಿಟ್ಟಿಯಾ? ನೋಡು ರೇಣುಕಾ, ನನ್ನ ಜೀವನದಲ್ಲಿ ಹೆಣ್ಣು ಮಕ್ಕಳನ್ನ ಕಣ್ಣೆತ್ತಿ ಕೂಡ ನೋಡಿದವನಲ್ಲ. ಹೆಣ್ಣು ಜಗದ ಕಣ್ಣು ಎಂದು ಅರಿತುಕೊಂಡು ನಡೆದವನು ನಾನು. ಆದರೆ ಇಂದೇಕೋ ನನ್ನ ತಂದೆ ತಾಯಿಯ ನೆನಪಾಗಿ ನನಗೆ ಬಂದ ಕೋಪದಲ್ಲಿ ತಾಳ್ಮೆ ಇಲ್ಲದ ಈ ತರ ನಡೆದುಕೊಂಡೆ. ನನ್ನನ್ನು ಕ್ಷಮಿಸು. ಏನಿದು ವಿಚಿತ್ರ? ನನ್ನ ಸೀರೆಹರಣ ಮಾಡ್ತಾ ಇದ್ದೇನೆಂದು ಹೊತ್ತುಕೊಂಡು ಹೋಗಿ ಹಾಗೆ ವಾಪಸ್ ತಂದು ಬಿಟ್ಟು ಹೋದ. ಇವನು ಯಾರು? ಇವನ ಹೆತ್ತ ತಂದೆ ತಾಯಿಗಳನ್ನು ಕೊಲೆ ಮಾಡಿದ ಆ ಕೊಲೆ ಪತಕರು ಯಾರು ಅಂತ? ಇಲ್ಲ, ಇದನ್ನೆಲ್ಲ ನಾನು ತಿಳಿದುಕೊಳ್ಳಲೇಬೇಕು ಇವಾಗ.